ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹೌದಾ? ಬನ್ನಿ ಬನ್ನಿ. ಓ, ಏನಮ್ಮ ಮದುಮಗಳು, ಆಗ್ಲೇ ಮುಖದಲ್ಲಿ ಮದುವೆ ಕಡೆ ಎದ್ದು ಕಾಣ್ತಿದೆ. ವಿಮಲ್ ಅವ್ರು ಬರ್ಲಿಲ್ವಾ? ಅದು ನಮ್ಮಮ್ಮ ಮದುವೆನಲ್ಲಿ ತುಂಬಾ ಓಡಾಡಿದ್ಲಲ್ಲ, ಸ್ವಲ್ಪ ಸುಸ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಬರ್ಲಿಲ್ಲ. ಅದು ನಿಜಾನೇ ಬಿಡಿ, ದೊಡ್ಡ ಮನೆ ಮದುವೆ ಅಂದ್ರೆ ಸುಮ್ನೆನಾ? ಈ ಮದ್ವೆ ಮುಗಿಯೋ ಹೊತ್ತಿಗೆ ನನ್ ಸೊಂಟನೂ ಬಿದ್ದೋಗುತ್ತನ್ಸುತ್ತೆ. ಏನು ಅಣ್ಣ, ಸೀರೆ ಶಾಪಿಂಗ್ ಎಲ್ಲ ಮಾಡಬೇಕಾ? ಅದು ಸರಿ, ಇವಳ ಮದ್ವೆಲಿ ನೀನು ಯಾಕೆ ಇಷ್ಟೊಂದು ಓಡಾಡ್ತಿದ್ಯಾ? ಏನಾಗಿದೆ ನಿನಗೆ? ಈ ವ್ಯಾಂಪೈರ್ದು ಮದುವೆ ಒಂದಾಗಲಿ, ಆಮೇಲೆ ನಿಧಾನಕ್ಕೆ ಎಲ್ಲ ಮಾತಾಡೋಣ. ನೀನು ಸೀರೆಗಿರೆ ಬೇಕಾದ್ರೆ ತಗೋ. ಏನು ಬೇಡ, ನಾನು ಅಮ್ಮ ಅಕ್ಕ ಬಂದಿರ್ತಾಳೆ ಅಂದ್ಕೊಂಡು ಬಂದೆ. ನೋಡಿ ಬರಲ್ಲ ಕಣೆ. ಬನ್ನಿ ಒಳಗಡೆ ಬನ್ನಿ. ಅಣ್ಣ, ಓ ಬಂದ್ರಾ? ಬನ್ನಿ ಬನ್ನಿ, ಬಾ ಚಂದ್ರಿ, ಬೇಗ ಬರತ್ತಾನೆ. ಬಾ ಕೂತು. ಅವ್ರೇನೆಲ್ಲೂ ಓಡೋಗಲ್ಲ. ಯಾಕೆ ಇಷ್ಟು ನುಲಿತಿದ್ಯಾ? ಯಾಕೆ ಇಷ್ಟು ಲೇಟು? ನಮಸ್ತೆ. ಅಮ್ಮು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೌದಾ, ಅಮ್ಮ ಬರ್ಲಿಲ್ವೇನೆ? ಅವಳಿದಕ್ಕೆಲ್ಲ ಬರಲ್ಲ, ಅವಳಿಗಿದೆಲ್ಲ ಇಂಟ್ರೆಸ್ಟ್ ಕೂಡ ಇಲ್ಲ. ಛೇ, ಅಮ್ಮನೇ ಇಲ್ದೆ ಇಲ್ಲಿ ಏನು ಅಂತ ಇಂಟ್ರೆಸ್ಟ್ ಇರುತ್ತೆ. ಹೌದು ಕಣ. ಬಂದೇ ಬಿಟ್ರಲ್ಲ. ಬಾಮ್ಮ, ಬರ ಸಂಜೀವ. ಇವಳು ಯಾಕೆ ಇಲ್ಲಿ ಬಂದು? ನಮಸ್ಕಾರ. ನಮಸ್ತೆ. ಅಲ್ಲಿಗಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಮ್ಮು, ನೀನ್ ಹೇಗಿದೀಯ? ಈಗಷ್ಟೇ ನಿನ್ ಬಗ್ಗೆ ಮಾತಾಡ್ತಿದ್ವಿ ನೋಡು. ನೀವಿಬ್ರು ಒಟ್ಟಿಗೆ 100 ವರ್ಷ ಚೆನ್ನಾಗಿ ಬಾಳ್ತೀರ ನೋಡು. ಏನಮ್ಮ ಇಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ಯಾ? ದಡ್ಡಿ, ಕೋಟೆಲಿರು ಅಂದರೆ ವರ, ಕೊಂಬೆಲಿರು ಅಂದರೆ ಶಾಪ ಕಣೆ. ಹಾಗೆ. ಆದಿ, ಯಾಕೋ ನಾನು ಇಲ್ಲಿ ಎಳ್ಕೊಂಡು ಬಂದೆ? ಅಮ್ಮು, ಸೀರೆ ತಗೋತಿರೋದು ಯಾರ್ದೋ ಮದುವೆಗೆ, ನಿನ್ಗಿದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ನೀನು ಯಾಕೆ ಬರಕ್ಕೆ ಹೋದೆ? ಯಾರಾದರೂ ನಿನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ರಾ? ಇಲ್ಲ, ನಾನೇ ಬಂದೆ. ತುಂಬ ಚೇಂಜ್ ಆಗಿದೆಯಾ ಅಮ್ಮು ನೀನು. ಲಾಸ್ಟ್ 2-3 ಡೇಸಲ್ಲಂತೂ ತೀರಾ ಬದಲಾಗಿದ್ಯಾ. ಏನೋ ಹಾಗಂದ್ರೆ? ಅಮ್ಮು, ನಿನ್ನ ನೋಡಿದ್ರೆ ನಂಗೆ ಟೆನ್ಷನ್ ಆಗ್ತಿದೆ. ಯು ಆರ್ ಲೂಸಿಂಗ್ ಯುವರ್ ಸೆಲ್ಫ್ ಅಮ್ಮು. ಎಲ್ಲಿ ನೀನು ಇದೇ ಎನ್ವಿರಾನ್ಮೆಂಟ್ಗೆ ಹೊಂದ್ಕೊಂಡು ಹೋಗ್ಬಿಡ್ತೀವ ಅಂತ ತೀರಾ ಭಯ ಆಗ್ತಿದೆ. ಅಯ್ಯೋ ದಡ್ಡ, ಟೆನ್ಷನ್ ಆಗಬೇಡ. ಇವತ್ತು ನಾನಿಲ್ಲಿ ಬರೋಕೆ ನನಗೆ ಯಾರೂ ಫೋರ್ಸ್ ಮಾಡಿಲ್ಲ. ನೀನು ಅಂಜು ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗತ್ತೆ ಅಂತ. ಅಷ್ಟಕ್ಕೂ ಎಲ್ಲ ಇಲ್ಲಿರುವಾಗ ನಾನೊಬ್ಳೆ ಅಲ್ಲೇನೂ ಮಾಡಲಿ? ಬೋರ್ ಆಗಲ್ವಾ? ನೀನೇನು ಯೋಚನೆ ಮಾಡಬೇಡ, ಅಂಥದ್ದೇನೂ ಆಗಿಲ್ಲ. ನಡಿ. ನಾನು ಬಂದಿರೋದಕ್ಕೆ ಹೀಗೆ ಕೋಪ ಮಾಡ್ಕೋತಾ ಇದ್ದಾನೆ. ನಾನು ಬಂದಿರೋದು ಲಕ್ಕಿ ಹತ್ರ ಮಾತಾಡೋಕ್ಕೆ ಅಂತೇನಾದರೂ ಗೊತ್ತಾದರೆ ಅಷ್ಟೇ, ಇನ್ನೂ ಸಿಟ್ಟು ಮಾಡ್ಕೋತಾನೆ. ಆ ಸೀರೆ ಕೊಡಿ. ಅದು ತಗೊಳ್ಳಿ. ಚೆನ್ನಾಗಿರಲ್ಲ? ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ನೋಡಿ ಲಕ್ಷ್ಮಿಗೆ. ಲಕ್ಷ್ಮಿ, ಇದೆರಡು ಸ್ವಲ್ಪ ಮೈ ಮೇಲೆ ಹಾಕೊಂಡು ನೋಡೆ. ಅಮ್ಮ, ನೀನು ಸೀರೆ ಅಂಗಡಿಗೆ ಹೋದಾಗ ಇದೇ ಕಲರಲ್ಲಿ ಬೇರೆ ಡಿಸೈನ್ ತೋರಿಸಿ, ಇದೇ ಡಿಸೈನಲ್ಲಿ ಬೇರೆ ಕಲರ್ ತೋರಿಸಿ ಅಂತ ಕೇಳ್ತೀಯಂತೆ, ಹೌದಾ? ಏಯ್, ಸುಮ್ಮನಿರು. ಏನೋ ಅವ್ರ ಖುಷಿ, ಸರಿಯಾಗಿ ನೋಡಿ ಯೋಚನೆ ಮಾಡಿ
ಸೆಲೆಕ್ಟ್ ಮಾಡ್ತಾರೆ. ಏನಮ್ಮ ಇದು ಇರೋ 3 ಮತ್ತೊಂದು ಡಿಸೈನ್ಗೆ ನಾ ಮುಂದು ಅಂತ ಸೆಲೆಕ್ಟ್ ಮಾಡ್ತಿದ್ದಾರೆ. ನಾ ಹೇಳಿಲ್ವೇನೆ ಶೋರೂಮಲ್ಲಿ ಸಿಗದೆ ಇರೋ ಸ್ಪೆಷಲ್ ಶೋ ಇಲ್ಲಿ ಸಿಗತ್ತೆ ಅಂತ. ನೋಡಿ ಎಂಜಾಯ್ ಮಾಡು. ಏನಿದು ಎಲ್ಲರೂ ಇಷ್ಟಪ್ಪು ಸೀರೆ ನೋಡ್ತಾ ಇದ್ದೀರಾ? ನಮ್ಮ ಲಕ್ಕಿ ಮದುವೆ ಅಂದರೆ ದಾಮ್ ಧೂಮ್ ಅಂತ ನಡಿಬೇಕು. ಎಲ್ಲ ಸ್ವಲ್ಪ ಚೇರಪ್ ಆಗಿ. ಅಣ್ಣ ನೀವೀಗ ಈ ಸೀರೆ ಕೊಡಿ. ಇದಾ? ಆಂಟಿ 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 ಈ ಸೀರೆ ನೋಡಿ ಏನು ಸಕ್ಕತ್ತಾಗಿದೆ. ನಿಮ್ಗಂತೂ ಸೂಪರಾಗಿ ಕಾಣುತ್ತೆ. ತಗೊಳ್ಳಿ. ಅಣ್ಣ ಆ ಸೀರೆ ಕೊಡಿ. ಇದು ಗ್ರೀನ್ ಕಲರ. ಇದೆ ಆಂಟಿ ಈ ಸೀರೆ ಬಾರ್ಡರ್ ನೋಡಿ ಆಂಟಿ ಏನು ಸಕ್ಕತ್ತಾಗಿದೆ. ಇದನ್ನೇನಾರು ನೀವು ಉಟ್ಕೊಂಡ್ಬಿಟ್ರೆ ಈ ಸೀರೆ ಇನ್ನೂ ಸೂಪರಾಗಿ ಕಾಣುತ್ತೆ ನೋಡಿ. ಲಕ್ಕಿ ನಿನಗೆ ಸೀರೆ ಬೇಕು? 5, 6 ಬ್ಲೂ ಕಲರ್, ರೆಡ್ ಕಲರ್, ಪಿಂಕ್ ಕಲರ್, ಯಾವ ಕಲರ್ ಬೇಕಾದ್ರೂ ತಗೋ, ಎಷ್ಟು ಬೇಕಾದ್ರೂ ತಗೋ, ತಲೆನೇ ಕೆಡ್ಸ್ಕೊಬೇಡ. ಅದ್ಯಾಕೆ ಹಂಗ್ ನೋಡ್ತಿದೀಯಾ? ಅದಾ ಅಮ್ಮಂಗೆ ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ನಂಗೂ ಈಗೇನು ನಿಂಗೂ ಕೂತ್ಕೊಂಡು ಸೀರೆ ಸೆಲೆಕ್ಟ್ ಮಾಡ್ಬೇಕಾ? ಇದ್ಯಾಕೋ ಅದೇ ಆಯ್ತು ಕಣೆ ನಿಂದು. ಒಳ್ಳೆ ನಿಂದೆ ಮದ್ವೆ ಅನ್ನೋ ಥರ ಆಡ್ತಿದ್ಯಾ. ನೆಕ್ಸ್ಟ್ ಅದೇ ಕಣೆ. ಅಂದ್ರೆ ಲಕ್ಷ್ಮಿ ಮದುವೆ ಮುಗಿಯೋದ್ರೊಳಗೆ ಆದಿ ಅವ್ರಿಗೆ ನಾನು ಪ್ರೀತಿಸ್ತಿರೋ ವಿಷಯ ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ನಾನೇ ಅವ್ರ ಮನೆ ಸೊಸೆ. ಆಮೇಲೆ ಆಮೇಲೆ ನಮ್ದೇ ಮದುವೆ ಓಡಾಟ. ಕರೆಕ್ಟ್ ಚಂದ್ರಿ, ನಿಮ್ದೇ ಮದುವೆ ಓಡಾಟ. ಏನೇ ಚಂದ್ರಿ, ಲಕ್ಷ್ಮಿ ಮದುವೆ ಮುಗಿತಿದ್ದಂಗೆ ನಿನಗೂ ಮದುವೆ ಮಾಡ್ಬಿಡೋಣವಾ? ಓ ನಾಚ್ಕೊಳ್ಳೋದು ನೋಡು. ನೋಡೆ ನಿನ್ ಮಗಳನ್ನ ಎಷ್ಟು ನಾಚ್ಕೋತಾಳೆ. ಎಲ್ರಿಗೂ ಸೀರೆ ಸೆಲೆಕ್ಟ್ ಮಾಡಿದ್ರಿ, ನನಗೂ ಒಂದು ಸೀರೆ ಸೆಲೆಕ್ಟ್ ಮಾಡ್ಬೋದಲ್ವಾ? ಮಾಡೋಣ ಮಾಡೋಣ, ಅದಕ್ಕೇನಂತೆ. ಇಷ್ಟು ಚೆನ್ನಾಗಿರೋ ಸೀರೆ ಇವಳಿಗೆ ಯಾಕೆ ಕೊಡ್ಲಿ? ನೋ 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 ನೋ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ